ಚಾನ್ಸ್ ಸಿಗುತ್ತೆ ಅನ್ನೋ ಭ್ರಮೇಲಿ ಮೂವಿ ಶೂಟಿಂಗ್ ನೋಡಕ್ ಹೋಗಿದ್ದೆ. ಇವತ್ತು ಬಾವ ಬರ್ತಾರೆ, ಜೊತೆಗೆ ಪ್ರಜ್ವಲ್ ದೇವರಾಜರು ಬರ್ತಾರೆ ಅಂತ ನನ್ನ ಹತ್ರ ಇರೋ ಹೊಸ ಕನ್ನಡಕ ಹಾಕೊಂಡು ಶೂಟಿಂಗ್ ನೋಡಕ್ ಹೋಗಿದ್ದೆ. ಏನ್ ಗೊತ್ತಾ, ಮೂವಿಲಿ ಆಕ್ಟ್ ಮಾಡೋರು ಸ್ವಲ್ಪ ಜನ ಆದ್ರೆ ಅದೇ ಮೂವಿಗೋಸ್ಕರ ವರ್ಕ್ ಮಾಡೋರು ಸಾವಿರಾರು ಜನ ಅಂತ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತೆ ಫೋಟೋ ತಗೊಳ್ದೆ ಹೇಗ್ ವಾಪಸ್ ಬರಕಾಗುತ್ತೆ. ಹೀರೋ ಸರ್ ಹತ್ರ ಒಂದ್ ಫೋಟೋ, ಹೀರೋಯಿನ್ ಮ್ಯಾಮ್ ಹತ್ರ ಒಂದ್ ಫೋಟೋ ತಗೊಂಡು ಪ್ರೆಸ್ ಮೀಟ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಕೇಳಿಸ್ಕೊತಿದ್ದೆ. ಕರಾವಳಿಯ ಚಿತ್ರೀಕರಣ ಅನ್ನೋದು ಹೇಗ್ ನಡೀತಾ ಇದೆ, ಅದು ನಮ್ಮನ್ನ ಮಾತಾಡ್ಸಕ್ಕೆ ಎಲ್ಲರೂ ಇಷ್ಟು ದೂರ ಬಂದಿದ್ದೀರಾ. ತುಂಬಾ ದೊಡ್ಡ ಧನ್ಯವಾದಗಳು. ನಿಮಗೆ ಕ್ಲಾಪ್ಸ್ ಹೊಡಿಬೇಕು ಫಸ್ಟ್. ಥ್ಯಾಂಕ್ ಯು. ಪ್ರೆಸ್ ಮೀಟ್ ಎಲ್ಲ ಮುಗಿದ್ಮೇಲೆ ಹೀರೋ ಸರ್ ಯಕ್ಷಗಾನ ತರ ವೇಷ ಆಗ್ತಾರೆ ಅಂತ ಹೇಳಿದ್ರು. ಸೊ ಆ ಲುಕ್ ಗೋಸ್ಕರ ಶೂಟಿಂಗ್ ಹೇಗ್ ನಡೆಯುತ್ತೆ ಅಂತ ನೋಡಕೋಸ್ಕರ ವೇಟ್ ಮಾಡ್ತಿದ್ದೆ. ಬಟ್ ಶೂಟಿಂಗ್ ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಫೈನಲಿ ಮೂವಿ ಶೂಟಿಂಗ್ ಸ್ಟಾರ್ಟ್ ಆಯ್ತಾ. ಆ ಲುಕ್ ಗೆ, ಆ ಸೀನ್ ಗೆ ನನಗೆ ಸ್ವಲ್ಪ ಭಯ ಆಯ್ತಿದ್ರು ನೋಡ್ಕೊಂಡ್ ನಿಂತಿದ್ದೆ. ಮೂವಿ ನೇಮ್ ಬಂದು ಕರಾವಳಿ, ಯಕ್ಷಗಾನ ಲುಕ್. ರಾಜ್ಬಿ ಶೆಟ್ಟಿ ಬೇರೆ ಮೂವಿಲಿ ಇದಾರೆ, ಎಮ್ಮೆಗಳು ಬೇರೆ ಮೂವಿಲಿ ಇದಾವೆ ಅಂತಂದ್ರೆ ಏನೋ ಸಮಥಿಂಗ್ ಇಂಟ್ರೆಸ್ಟಿಂಗ್ ಆಗಿದೆ ಅನಿಸ್ತು. ಎಲ್ರು ಮೂವಿ ಶೂಟಿಂಗ್ ನೋಡಕ್ಕೆ ಬೋರ್ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ನನಗೆ ಇವತ್ತು ಅಷ್ಟೊಂದೇನ್ ಬೋರ್ ಆಗ್ಲಿಲ್ಲ, ಚೆನ್ನಾಗಿತ್ತು ಅನಿಸ್ತು. ಶೂಟಿಂಗ್ ನೋಡ್ಕೊಂಡು ದಾರಿಲಿ ಮನೆಗೆ ಹೋಗ್ಬೇಕಾದ್ರೆ ಕರಾವಳಿ ಪ್ರೋಮೋ ಟೀಸರ್ ನೋಡ್ದೆ. ನಿಜವಾಗ್ಲೂ ಮೂವಿಲಿ ಏನೋ ಇದೆ. ಫೈನಲಿ ಕನ್ನಡ ಸಿನಿಮಾ ಎಂತದೇ ಆಗಿರ್ಲಿ, ಯಾವುದೇ ಆಗಿರ್ಲಿ, ಥಿಯೇಟರ್ ಅಲ್ಲಿ ಹೋಗಿ ಮೂವಿ ನೋಡಿ ಅಂತ ಹೇಳ್ತಾ ಸಿಗುವ ಮತ್ತೆ.